ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು. ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು. ಕೊಲೆಯನ್ನೇ ಮಾಡಿದರೇನು, ಅನ್ಯಾಯ ಮಾಡಿದರೇನು. ಹಾಯಾಗಿ ಬಾಳೋಕೆ ದಾರಿ ಉಂಟು. ಸಾಕ್ಷಿಯು ದೊರಕದ ಜಾಣ್ಮೆಯ ತೋರುತ್ತ ಗೆಲುವ ಪಡೆದರೆ ಸತ್ಯ ಅಳುತ್ತಿದೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ಕಾಯಿದೆ ಎನ್ನುವರು, ಕೋರ್ಟಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು. ಕಾಯಿದೆ ಎನ್ನುವರು, ಕೋರ್ಟಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು. ಯಾರೇನು ಹೇಳಿದರೇನು, ಯಾರೇನು ಮಾಡಿದರೇನು, ನಾಯಂತೆ ಅಲೆಯೋದೆ ನಿನಗೆ ಗತಿ. ಮಾತಿನ ಮಲ್ಲರ ವಾದಕ್ಕೆ ಎಲ್ಲರ ಮನವೂ ಸೋತಿರೆ, ನಿಜವೂ ಸೊರಗಿರೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ. ಅವ್ರಿಗೆ ನಾವು ಮಾರ್ಕೆಟ್ ಹಿಂದಗಡೆ ಫಿಶ್ ಮಾರ್ಕೆಟ್ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಅವ್ರ ಹತ್ರ ನಾವು ಒಂದು 6 ತಿಂಗಳು 7 ತಿಂಗಳ ಹಿಂದೆನೇ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಒಪ್ಪಿಗೆ ತೊಗೊಂಡು ಆಯಿತು ನಾವು ಹಬ್ಬ ಮುಗಿದ್ಮೇಲೆ ಅಲ್ಲಿ ಶಿಫ್ಟ್ ಆಗ್ತೀವಿ ಅಂತೆಲ್ಲ ಒಪ್ಕೊಂಡಿದ್ರು. ಅವ್ರಿಗೇನು ಬೇಕೋ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಅವರಲ್ಲಿರೋದ್ರಿಂದ ಟ್ರಾಫಿಕ್ಗೂ ಮತ್ತು ತೊಂದರೆ ಆಗ್ತಾಯಿದೆ. ನೀವು ನೋಡ್ತಾ ಇರ್ತೀರ, ಅಲ್ಲಿ ದಿನ 10 ನಿಮಿಷ 15 ನಿಮಿಷ ಜಾಮ್ ಆಗುತ್ತೆ. ಸ್ಕೂಲ್ ಮಕ್ಕಳು ಓಡಾಡೋದಕ್ಕಾಗಲಿ, ವ್ಯಾನ್ಸು, ಮತ್ತು ತಾಲೂಕು ಆಫೀಸ್ ಇರೋದಕ್ಕೆ, ನಮ್ಮ ಪುರಸಭೆ ಇರೋದಕ್ಕೆ, ಮಾರ್ಕೆಟ್ಸ್ ಮತ್ತು ಬಸ್ ಸ್ಟಾಪ್ ಎಲ್ಲ ಇರೋದಕ್ಕಲ್ಲಿ ತೊಂದರೆ ಆಗ್ತಾಯಿದೆ. ಅಂಗಡಿಗಳಿರೋದಕ್ಕೆ ಅವ್ರೇನು ಮಾಡ್ತಾರೆ, ಕಾರುಗಳು ಮತ್ತು 2 ವೀಲರ್ಸ್ ಅಂಗಡಿ ಮುಂದೆನೇ ಹಾಕ್ತಾರೆ. ಅವರು ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋದು ಏನು ನಮಗೆ ಆ ಥರ ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋದು ಉದ್ದೇಶ ಏನಿಲ್ಲ. ಅವ್ರಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ನೀವು ಅಲ್ಲಿ ಹೋಗಿ ಅಂತ ನಾವು ಅವ್ರನ್ನ ಒಪ್ಪಿಸ್ತಾ ಇದ್ದೀವಿ. ಇಲ್ಲ, ಅದು ಮಳೆ ಬಂದ್ರೆ ವ್ಯಾಪಾರ ಮಾಡೋಕ್ಕಾಗಲ್ಲ ಅಂತ ಅವ್ರು ನಾವು ಹೇಳ್ತಿದ್ದಾರೆ. ಅದಕ್ಕೆ ನಾವು ಎಲ್ಲ ನೋಡ್ಕೊ ಬಂದಿವಿ, ಅದೇ ಥರ ಇದೆ. ಇಲ್ಲ, ಅವ್ರಿಗೆ ಅಲ್ಲಿ ಏನು ಬೇಕೋ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಡ್ತೀವಿ. ಎಲ್ಲ ಒಂದೊಂದು ಅಂಗಡಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಮುಂಚೆನೆ ಅಲ್ಲಿ ವ್ಯವಸ್ಥೆ ಮಾಡ್ಬೇಕು ಎಲ್ಲ ಬಡವರು ಮಕ್ಕಳಿಗೆ ಎಲ್ಲ ಹೊಟ್ಟೆ ಎಲ್ಲ ಅವ್ರು ಅಲ್ಲಿ ಹೋಗ್ಲಿ, ಆಮೇಲೆ ಅವ್ರಿಗೆ ಏನ್ ಬೇಕೋ ಒಂದೊಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಅದು ಟೆಂಡರ್ಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾವು ಅಲ್ಲಿ ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಟೆಂಡರ್ ರೆಡಿ ಮಾಡಕ್ಕಿಂತ ಮುಂಚೆನೆ ಇಲ್ಲಿ ಅಂಗಡಿಗಳು ಈಗ ಅವ್ರೆಲ್ಲಿ ಹೋಗ್ತಾರೆ. ಇವಾಗ ನೀವು ನಾವು ಮಾತಾಡೋಣ, ಈಗ ಮಳೆ ಟೈಮು, ಮಳೆ ಅಲ್ಲ ನೀವೇ ಹೇಳ್ತೀರಾ. ಇವಾಗ ಟ್ರಾಫಿಕ್ ಬಗ್ಗೆನೂ ನೀವು ಮಾತಾಡ್ತೀರಲ್ವಾ, ಟ್ರಾಫಿಕ್ಗೂ ತೊಂದರೆ ಆಗ್ತದೆ. ಆನೇಕಲಲ್ಲಿ ಎಷ್ಟು ಟ್ರಾಫಿಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾರ್ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಿ. ಅಲ್ಲೂ ಅಷ್ಟೇ, ಮಾರ್ಕೆಟ್ ಮುಂದೆನೂ ಅಷ್ಟೇ 2 ವೀಲರ್ ಹಾಕ್ತಾರೆ, ಅದ್ರ ಪಕ್ಕ ಕಾರ್ ಹಾಕಿರ್ತಾರೆ. ಅಂಗಡಿ ಇರೋರು ಅಲ್ಲೇ ನಿಲ್ಸ್ಬಿಟ್ಟು ಅಲ್ಲೇ ತಗೊಳ್ತಾರೆ. ಮಾರ್ಕೆಟ್ ಅವರು ಬರ್ತಾರೆ. ಅಲ್ಲಿ ತಗೊಳ್ಳೋ ತರಕಾರಿ ತಗೊಳ್ಳೋದಕ್ಕೆ, ಹೂವು ತಗೊಳ್ಳೋದಕ್ಕೆ ಅಂಗಡಿ ಮುಂದೆನೆ ಹಾಕ್ತಾರೆ. ನಾವು ಅವ್ರಿಗೆ ತೊಂದರೆ ಮಾಡ್ತಾ ಇಲ್ಲ. ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಅಷ್ಟೇ. ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಅದೇ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕು ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಅವರು ನಮ್ಮ ಜೊತೆ ಕೋಆಪರೇಟ್ ಮಾಡ್ಬೇಕು ಅಷ್ಟೇ. ವ್ಯವಸ್ಥೆ ಮಾಡ್ಕೊಟ್ಟು
ನೀವು ಆಮೇಲೆ ಇಲ್ಲಿ ಅಂಗಡಿಗಳು ತೆರವು ಮಾಡಿಸಿ ಅಲ್ಲಿ ನೀವು ಜಾಗ ಕೊಡ್ಬೋದಲ್ಲ ಆಗ ವ್ಯವಸ್ಥೆ ಮಾಡಿದ ಮುಂದೆ ನೀವು ಜಾಗ ತೆರವು ಮಾಡಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ನಾ ಏನು ಹೇಳೋದು, ಅವ್ರ ಹತ್ರ ಮಾತಾಡಿ ನಾವು ಅವ್ರ ಒಪ್ಪಿಗೆನೂ ತಗೊಂಡಿದ್ವಿ. ಅವ್ರು ಯುಗಾದಿ ಹಬ್ಬಕ್ಕೆ ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಅವ್ರ ಒಪ್ಪಿಗೆನೇ ತಗೊಂಡು ಅವರು ಹ್ಞೂ ಅಂತ ಹೇಳಿದ್ಮೇಲೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು. ಇವತ್ತಿನ ದಿನ ನಮ್ಮ ಬೀದಿ ವ್ಯಾಪಾರಿಗಳ ಅಂಗಡಿಗಳು ಫುಟ್ಪಾತ್ ಮೇಲೆ, ರೋಡ್ ಮೇಲೆ ಎಲ್ಲ ಅಂಗಡಿಗಳನ್ನ ಡಿಪಾರ್ಟ್ಮೆಂಟ್ ಅವರು ಇವತ್ತು ತೆರವುಗೊಳಿಸಿದ್ದಾರೆ. ಯಾಕೆಂದರೆ ಕಾರಣ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ. ನೀವು ಆವಾಗಲೇ ನಮ್ಮ ಅಧ್ಯಕ್ಷರು ಕೇಳಿದ್ರೆ ಅವ್ರಿಗೆ ಸೌಕರ್ಯ ಮಾಡಿ ಅಂಗಡಿಗಳು ಎತ್ತಿಸ್ಬೇಕು ಅಂತ. ಅವ್ರ ಅಂಗಡಿಗಳು ಎತ್ತಿಸ್ಬೇಕು ಅಂತ ಉದ್ದೇಶನೇ ಇಲ್ಲ. ಆದರೆ ಅವರು ನಮ್ಗೆ ಸಹಕರಿಸ್ತಾ ಇಲ್ಲ. ನಾವು ಅಳತೆ ಮಾಡಿ ಒಂದೊಂದು ಕಿತ 10 ಕಿತ ಅವ್ರಿಗೆ ಅಳತೆ ಮಾಡಿ ಇಲ್ಲಿಂದ ಆಚೆ ಬರಬೇಡ್ರಿ, ನಿಮ್ಮ ಅನುಕೂಲ ನೀವು ನೋಡ್ಕೊಡ್ರಿ, ಜನಕ್ಕೂ ಅನುಕೂಲ ಆಗಲಿ ಅಂತ ಅವ್ರು ತುಂಬ ರಿಕ್ವೆಸ್ಟು ಮಾಡಿ ಆಫೀಸ್ಗೂ ಕರೆದು ಅಲ್ಲೇ ಸ್ಪಾಟ್ ಮೇಲೆ ಹೋಗಿ ನಮ್ಮ ಮಾಜಿ ಅಧ್ಯಕ್ಷರು ಪದ್ಮನಾಭ ಅವರಿದ್ದರು, ನಾವು ಎಲ್ಲ 10 ಕಿತ ಹೋಗಿ ಅವ್ರಿಗೆ ಹೇಳಿ ಎಲ್ಲ ಮಾಡಿಕೊಟ್ರಿ. ಆಮೇಲೆ ಆಸ್ಪತ್ರೆ ಪಕ್ಕದಲ್ಲಿ ಮೋರಿ ಪೂರ್ತಿ ಇದಾಗೋಗ್ಬಿಟ್ಟಿತ್ತು, ಅದನ್ನು ಮೋರಿ ಕಟ್ಟಿಸಿ ಸ್ಲಾಪ್ ಹಾಕ್ಸಿ ಅವ್ರು ಒಳ್ಳೇದಾಗಲಿ ಅಂತ ಎಲ್ಲ ಮಾಡಿಕೊಟ್ರು. ಅವ್ರು ಏನು ಮಾಡ್ತಾರೆ, ಅಲ್ಲೊಂದು ಅಂಗಡಿ ಇರಬೇಕು, ರೋಡ್ ಮೇಲೆ ಒಂದು ಅಂಗಡಿ ಇರಬೇಕು. ಈ ಕೆಲವು ಜನ ಅಲ್ಲೇ ವ್ಯಾಪಾರ ಮಾಡ್ತಾಯಿದ್ದಾರೆ. ಕೆಲವು ಜನ ಅಲ್ಲಿ ಅವ್ನ ಮುಂದೆ ಅವನೇ ನಾನು ಯಾಕೆ ಅಲ್ಲಿ ಹೋಗ್ಬಾರ್ದು, ರೋಡ್ ಮೇಲೆ ಹೋಗ್ಬಾರ್ದು, ಈ ಆಟದ ಮೇಲೆ ಬಂದು ವ್ಯಾಪಾರ ಮಾಡ್ತಾರೆ. ಅದನ್ನು ಅವರು ಸರ್ವ್ ಮಾಡಬೇಕು. ಇವತ್ತು ಆದಷ್ಟು ಜಲ್ದಿ ಆ ಜಾಗನ ನೀವು ಹೇಳ್ತಾ ಇರೋದು ಕರೆಕ್ಟೇ. ಅಲ್ಲಿ ಜಾಗ ಬುರ್ದೆ ಐತೆ, ವ್ಯಾಪಾರ ಮಾಡೋಕ್ಕಾಗಲ್ಲ, ಜನ ಹೋಗಲ್ಲ, ಒಬ್ಬನು ಇಲ್ಲಿದ್ರೆ ಇನ್ನೊಬ್ಬನು ಅಲ್ಲಿಗೆ ಹೋಗಲ್ಲ ವ್ಯಾಪಾರಕ್ಕೆ, ಸತ್ಯನೇ ಅದು. ಆದರೆ ಎಲ್ಲರೂ ಒಂದೇ ಜಾಗದಲ್ಲಿ ಜಾಗ ಕೊಡಬೇಕು ಅಂತ ತೀರ್ಮಾನ ಮುನ್ಸಿಪಾಲ್ಟಿಯಿಂದ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಆ ಜಾಗ ಇಕ್ಕಿರೋದು, ಇವ್ರಿಗೋಸ್ಕರನೇ ಆ ಜಾಗನ ಆದಷ್ಟು ಜಲ್ದಿ ಟೆಂಡರ್ ಕರೆದು ಅದಕ್ಕೇನು ಅದು ಸಿಮೆಂಟ್ ಹಾಕ್ಸಿ ಅದಕ್ಕೆಲ್ಲ ಇದು ವ್ಯವಸ್ಥೆ ಮಾಡಿನೇ ಕೊಡಬೇಕಲ್ಲಿ. ಈ ಟೈಮಲ್ಲಿ ಕೊಡೋಕ್ಕಾಗಲ್ಲ. ಅವ್ರ ಅಂಗಡಿಗಳು ಎತ್ಕೊಂಡು ಹೋಗೋದು ಆಗಲ್ಲ, ಒಪ್ಕೊಂತೀವಿ ಅದನ್ನ. ಆದರೆ ಅವರು ಸ್ವಲ್ಪ ಸಹಕರಿಸ್ಕೊಂಡು ಡಿಪಾರ್ಟ್ಮೆಂಟನ್ನು ಎಷ್ಟು ಅಂತ ನಮ್ಮ ಆನಕಲ್ ಡಿಪಾರ್ಟ್ಮೆಂಟ್ ಕಮ್ಮಿ, ಇದ್ ಕಡೆ ಟ್ರಾಫಿಕ್ ಅಂತ ನೋಡ್ಬೇಕಾ, ಇಲ್ಲ ಜನಗಳ ಸಮಸ್ಯೆ ನೋಡ್ಬೇಕಾ, ಅವ್ರಿಗೂ ನಾವು ಸಹಕಾರ ಕೊಡ್ಬೇಕು ತಾನೆ, ನಾವು ಊರವ್ರು ತಾನೆ. ಅದಕ್ಕೆ ಎಲ್ಲ ಸಮಸ್ಯೆ ಆಗ್ತಾಯಿದೆ. ದಯವಿಟ್ಟು ಅವರು ಇವಾಗ ಎಲ್ಲ ಸ್ಪಾಟ್ ಮೇಲೆ ಓದ್ತಾ ಇದ್ದೀರಿ, ನಾವು CO ಅಧ್ಯಕ್ಷರು ಡಿಪಾರ್ಟ್ಮೆಂಟ್ಗೂ ಕರ್ಕೊಂಡು ಹೋಗ್ತೀರಿ. ಆದಷ್ಟು ಅವ್ರಿಗೂ ಏಕ್ದಮ್ಮು ಅವ್ರಿಗೂ ಹೊಟ್ಟೆ ಮೇಲೆ ಹೊಡ್ಯಕ್ಕೆ ನೀವು ಹೇಳ್ತಾ ಇರೋ ಸತ್ಯನೇ, ಏಕ್ದಮ್ ಹೊಟ್ಟೆ ಮೇಲೆ ಹೊಡ್ಯೋಕ್ಕಾಗಲ್ಲ. ಆದರೆ ಎಲ್ರಿಗೂ ಒಂದು ತೀರ್ಮಾನ ಕೊಟ್ಟ ಅದ್ರ ಮೇಲೆ ನಡ್ಕೊಳ್ಬೇಕು ಅನ್ನೋ ಅವರು ಧರ್ಮ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇವಾಗ ಅಂಬೇಡ್ಕರ್ ರಾಜ್ಕುಮಾರ್ ಪಾರ್ಕ್ ಶಿಥಿಲ ಆಗಿದೆ ಸರ್. ಮೊನ್ನೆ ಟೆಂಡರ್ ಆಗಿದೆ. ಮೊನ್ನೆ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಬೆಳೆದೋಗ್ಬಿಟ್ಟಿತ್ತು. ನಾವು ಅಧ್ಯಕ್ಷರು CO ಎಲ್ಲ ಹೋಗಿ ಎಲ್ಲ ಸಮೀಕ್ಷೆ ಮಾಡಿ ಎಲ್ಲ ಸರ್ವೆ ಮಾಡಿ ಕ್ಲೀನಿಂಗ್ ಬಿಟ್ಟಿದ್ದೀರಿ. ಬೇಕಾದ್ರೆ ನೀವು ಹೋಗಿ ಗಮನಿಸ್ಬೋದು, ಎಲ್ಲ ಕ್ಲೀನಿಂಗ್ ಮಾಡಿಸೋಕೆ ಹೇಳಿದ್ದೀರಿ. ಅಲ್ಲಿ ನಾವು ಏನು ಪದಾರ್ಥ ಹಾಕ್ತೀರಾ ಅದನ್ನು ಅಲ್ಲಿ CC ಕ್ಯಾಮ್ರಾ ಹಿಡಿತು, ಅದು ಕೆಟ್ಟೋಗ್ಬಿಟ್ಟಿದೆ. ಅದು ಯಾರು ಎತ್ಕೊಂಡು ಆಮೇಲೆ ಜಿಂಕೆಗಳ ಮರಿಗಳು ಇವೆಲ್ಲ ಇಕ್ಕಿದ್ದೀವಿ ಪಾರ್ಕ್ನಲ್ಲಿ, ಒಂದೂ ಇಲ್ಲ ಇವತ್ತು. ಅಲ್ಲಿ ಜನಕ್ಕೆ ಅದು ಬಿಡಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ? ನಾವು ಅಲ್ಲಿ ಏನೇನು ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರಿ. ಆಮೇಲೆ ಚಿಕ್ಕ ಮಕ್ಕಳು ಆಡೋದನ್ನ ವಸ್ತುಗಳನ್ನ ದೊಡ್ಡವರು ಆಡ್ತಾರೆ ಅಂದರೆ ಅದು ಎಷ್ಟು ದಿನ ಬಾಳಿಕೆ ಬರ್ತೈತೆ? ಅವರು ಅರ್ಥ ಮಾಡ್ಕೊಂಡು ಮಕ್ಕಳು ಬಂದು ಆಟ ಆಡಿಸ್ಕೊಂಡು ಹೋಗ್ಬೇಕು. ಅದ್ರ ಮೇಲೆ ದೊಡ್ಡವರು ಆಟ ಆಡ್ತಾರೆ ಅಂದರೆ ಅದು ಇದಾಗಿರೋ ಸತ್ಯನೇ. ಅದಕ್ಕೆಲ್ಲ ಮಾತಾಡಿದ್ದೀರಿ, ಆದಷ್ಟು ಜಲ್ದಿ ರೆಡಿ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಆಮೇಲೆ ಟೆಂಡರು ಆಗಿದೆ, ಆದಷ್ಟು ಜಲ್ದಿ ಆ ಪಾರ್ಕ್ನ ಆದಷ್ಟು ಜಲ್ದಿ ರೆಡಿ ಮಾಡಿಸ್ತಾರೆ. ಸರ್, ಇವಾಗ ಅಂಬೇಡ್ಕರ್ ಭವನ ಬಹುತ್ ಘಟ್ಟದಲ್ಲಿ ನಡೀತಿದೆ ಕಾಮಗಾರಿ. ಇವಾಗ ಸಂತೆಯವ್ರನ್ನ ಅಲ್ಲೇ ಪಕ್ಕದಲ್ಲಿ ಇಟ್ಟಿದ್ದೀರಾ, ಅವಾಗ ಏನನ್ನ ಸರ್ ಇವತ್ತಿಲ್ಲ ನಾಳೆ ಅದನ್ನ ಆ ಅಂಬೇಡ್ಕರ್ ಭವನ ಯಾವಾಗ ಓಪನ್ ಆಗ್ತೈತೆ ಆವತ್ತು ಅಂಗಡಿಗಳಿಗೂ ಅವರೇ ಬಿಡಲ್ಲ ಸರ್. ಯಾಕೆಂದರೆ ನಾವಲ್ಲ ನಾವೇನೋ ಇವತ್ತು ರಿಕ್ವೆಸ್ಟ್ ಮೇಲೆ ಇಕ್ಬೋದು ಅದು ಓಪನ್ ಆಗೋವರೆಗೂ. ಆಮೇಲೆ ಪ್ರತಿಯೊಬ್ಬರು ಅಂಗಡಿಗಳಲ್ಲಿ ಅಲ್ಲೇ ನಾವು ಕೊಡೋ ಜಾಗದಲ್ಲೇ ಹೋಗ್ಬೇಕು. ಅವ್ರದ್ದು ಪಾರ್ಕ್ ಪಕ್ಕದಲ್ಲೇ ಹೋಗ್ಬಿಟ್ಟು ಅವರು ವ್ಯಾಪಾರ ಮಾಡ್ಕೊಬೇಕು ಹೊರತು ಬೇರೆ ರೀತಿ ವ್ಯಾಪಾರ ಮಾಡೋಕ್ಕಾಗಲ್ಲ. ಸರ್, ರಾಮ ದೇವಸ್ಥಾನ ಸರ್ಕಲ್ನಿಂದ ಚೌಡೇಶ್ವರಿ ಸರ್ಕಲ್ ಗಂಟ ಫುಟ್ಪಾತ್ ಮೇಲೆ ನಾಮಫಲಕಗಳನ್ನೆಲ್ಲ ಅಂಗಡಿಯವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್. ಬಟ್ಟೆಗಳ ಅಂಗಡಿ ಆಗಿರ್ಬೋದು, ನಾವು ಅದನ್ನು ಚರ್ಚೆ ಮಾಡಿದೀವಿ. ಅದಕ್ಕೂ ಸಹ ಟೂಲರ್ ಪಾರ್ಕಿಂಗ್ ಮಾಡಕ್ಕೆ ಆಗದಿರೋ ರೀತಿ ಅಂದ್ರೆ ಇಲ್ಲ. ಮೊನ್ನೆ ನೀವು ಹೇಳ್ತಾ ಇರೋದು 100% ಸತ್ಯ. ಅದು ಫುಟ್ಪಾತ್ ನಾವು ಏನು ಮಾಡಿದ್ದೀರಿ ಇವತ್ತು ಅಂಗಡಿಗಳ ಪಕ್ಕದಲ್ಲಿ ಫುಟ್ಪಾತ್ ಏನು ಮಾಡಿದ್ದೀರಿ, ಕೆಲವರು ಫುಟ್ಪಾತನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸಾಮಾನುಗಳು ಇಟ್ಕೊಳೋದು, ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ದಿರ ಮಾಡಿದ್ದಾರೆ. ಅದಕ್ಕೆ ಮೊನ್ನೆನೇ ಒಂದು NGSದಲ್ಲಿ ಮೀಟಿಂಗ್ ಮಾಡಿದ್ರೆ ಎಲ್ಲ ಅಂಗಡಿಗಳವ್ರು ಕರೆದು ಇಲ್ಲ ಸ್ಪಾಟ್ ಮೇಲೆ ನಾವೇ ಹೋಗ್ಬಿಟ್ಟು ಆ ಅಂಗಡಿಗಳು
ಒಳಗಡೆ ಇಟ್ಕೊಂಡು ಫುಟ್ಪಾತ್ ಏನಿದೆ ಅದು ಬಿಟ್ಬಿಟ್ಟು ಅವರು ವ್ಯಾಪಾರ ಮಾಡಬೇಕು. ಇಲ್ಲಾಂದರೆ ಅದು ಏನು ಸಾಮಾನುಗಳಿದ್ದಾವೆ ಮುನ್ಸಿಪಾಲ್ಟಿನಲ್ಲಿ ಒಂದು ಕಿತ ಅವ್ರಿಗೆ ನೋಟಿಸ್ ಕೊಟ್ಟು ಸಾಮಾನುಗಳನ್ನ ತುಂಬಿಸೋಕ್ಕೆ ಹೇಳಿದ್ದೀರಿ ಸರ್. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಕರೆಕ್ಟಾಗಿ ಶೆಡ್ ಹಾಕಿಲ್ಲ, ಕರೆಕ್ಟಾಗಿ ನೀರು ಬಂದರೆ ನೀರು ಸೋರ್ತದೆ, ಕರೆಕ್ಟಾಗಿ ಬಾತ್ರೂಮ್ ವ್ಯವಸ್ಥೆ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಏನು ಮಾಡೋರು ಶೆಡ್ ವ್ಯವಸ್ಥೆಯಲ್ಲಿ, ಕರೆಕ್ಟ್ ರೋಡ್ ಇಲ್ಲ, ಒಳಗೆ ಒಂದು ಇಲ್ಲಿ ಹೋಗೋದು ಹೋಗ್ಬೋಣ ಸ್ಟೇಡಿಯಂ ಹೋಗ್ಬೋಣ ಊರು ಅಂದರೆ ಅದು ಬಿಟ್ಟು ಇವರು ಮುನ್ಸಿಪಾಲ ಬಂದು ಬೇಗ ಬಿಟ್ಟು ಇದ್ರೆ ಬಂದಾಗಲ್ಲ ಒಳಗೆಲ್ಲ ಬೇಕು ನಾವು ಕಳ್ಳೆಕಾಯಿ ವ್ಯಾಪಾರ ಮಾಡಿ ತೋರ್ಸಕ್ಕೆ ಬಂದವ್ರನ್ನ ಸರಿ ಅವ್ರು ಬಂದು ತೋರ್ಸಕ್ಕಳಪ್ಪ ಯಾರವರಲ್ಲಿ ಒಳಗಿನ ಹೋಯ್ತೀರಿ ಎಲ್ಲರೂ ಇಡೀ ಆನೆಕಟ್ಟು ಅವ್ನು ಪೂರ್ತಿ ಎಲ್ಲ ಅಂಗಡಿಸ್ಬೇಕು. ಹೋಟ್ಲು ಪಾನಿಪುರಿ ಇರೋ ಹೋಟ್ಲು ಪಾನಿಪುರಿ ಸಮೇತ ಏನಿರ್ಬಾರ್ದು, ಎಲ್ಲ ತೊಳೆ ಹಾಕ್ತೀವಿ ಅವ್ರಿಗೆ ಜಾಗ ಮಾಡ್ಕೊಡ್ಬೇಕು, ಶೆಡ್ಲ್ ಹಾಕಿ ಕೊಡಬೇಕು, ತಿನ್ನುವುದ ತಗೋಬೇಕು. ಅವರು ಡೈಲಿ ತಗೋತಾರ ಅವರು ಸುಂಕ ಟೆಂಡರ್ ಇಲ್ಲ ಅದನ್ನ ಬಿಟ್ರು BBMP ಟೆಂಡರ್ ಇಲ್ಲ ಇಲ್ಲೇ ಬಿಟ್ರು ಅಲ್ಲ BBMP ಟೆಂಡರ್ ಇಲ್ಲ ಇಲ್ಲೇ ಬಿಟ್ಟು ಟೆಂಡರ್ ಬಿಟ್ಟರು ಬಿಡಕ್ಕೆ ಯಾವ ಹೇಳ್ತವ್ರಗ ಮಾರ್ಕೆಟ್ ಇಲ್ಲಿ ಅಂಗಡಿಗಳು ಎತ್ತಿಸ್ತಾ ಇದ್ದಾರೆ. ರಾಘವೇಂದ್ರ ಭವನ ಸರ್ಕಲ್ ಇಂದ ಕೆಳಗಡೆ ಸರ್ಕಲ್ ವರೆಗೂ ಮಾತ್ರ ರೋಡ್ ಸೈಡ್ ಅಂಗಡಿಗಳು ಎತ್ತಿಸ್ರಿ ಅಂದ್ಬಿಟ್ಟು ಹೇಳಿರೋದು. ನೋಡಿದ್ರೆ ಇಲ್ಲಿ ಪೊಲೀಸರು ತಹಸೀಲ್ದಾರ್ಗಳೆಲ್ಲನೂ ಸರ್ಕಲ್ ಅಂಗಡಿ ಎತ್ತಿಸ್ರಿ, ನಿಮ್ಮಿಂದ ಟ್ರಾಫಿಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಟ್ರಾಫಿಕ್ ಆಗೋ ಥರ ಅಂಗಡಿಗಳೆಲ್ಲ ಎಲ್ಲ ಸೈಡಲ್ಲಿ ಇದ್ದೀರಿ, ಏನೋ ನಮ್ಗೆ ಹೆಲ್ಪ್ ಮಾಡಿರಿ. ಹೌದು ಸರ್, ಈಗ ನಾನು ಮೊನ್ನೆ ಚಂದ್ರು ಸರ್ಗೆ ಒಂದು ಲೀಸ್ಟ್ ಕಳಿಸಿದ್ದೀನಿ ಸರ್. ಅದರಲ್ಲಿ ಇದನ್ನೆಲ್ಲನೂ ಒಟ್ಟು ಲೀಸ್ಟ್ ಹಾಕ್ಬಿಡಿ ಸರ್. ನಿಮ್ಗೊಂದ್ಸತಿ ಕಳಿಸ್ತೀನಿ ಸರ್. ಹಾಂ ಆಯಿತು ಸರ್, ಬರ್ತೀನಿ ಸರ್, ಲಾಕ್ಸಕ್ಕೆ ಬರ್ತೀನಿ. ಈಗ ನಮ್ಮದು ಸಾಮಾಜಿಕ ಶೈಕ್ಷಣಿಕ ಜನಗಣತಿ ನಡೀತಿದೆ. ಈಗ ಏನಾಗಿದೆ ಅಂತ ಹಿಂದೆ ನಿಮಗೆ ನನಗೆ ಗೊತ್ತಿಲ್ಲ, 2 ತಿಂಗಳಾಯಿತು. ಹಿಂದೆ ನಮ್ಮ ಅಲ್ಲಿ ಸದಸ್ಯರಿದ್ದಾರೆ ಮತ್ತು ಮೀಟಿಂಗು ಹಿಂದೆ 2-3 ಸತಿ ಮೀಟಿಂಗಲ್ಲೂ ಚರ್ಚೆ ಆಯಿತು. ಅದನ್ನು ಅಲ್ಲಿ ರೋಡ್ ಟ್ರಾಫಿಕ್ ಆಗ್ತಿದೆ ಅಂತೇಳಿ ಮೊನ್ನೆ ಜಿ ಸಾಹೇಬ್ರು ಬಂದಾಗ ಕೂಡ ಅವರಿಗೆ ತೊಂದರೆ ಆಯಿತು. ಈಗ ನೀವು ಏನು ಗೊತ್ತಾ, ಈಗ ನಿಮಗೆ ಎಲ್ಲ ಒಂದು ಮಾರ್ಕೆಟ್ ಅಂತ ಹಿಂದೆನೇ ಮಾಡಿದ್ದಾರೆ, ಎಲ್ಲ ವ್ಯವಸ್ಥಿತವಾಗಿ ಮಾಡಿ ಅದೆಲ್ಲ ಮಾಡ್ತೀರಿ ಅಂತ ಹೇಳಿ ನಿಮಗೆ ಎಲ್ಲೆಲ್ಲಿ ಜಾಗ ಅಂತ ಕೊಟ್ಟಿದ್ದಾರೆ. ಈಗ ನೀವು ಅಲ್ಲಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ನೋಡಮ್ಮ, ನಿಮ್ಗೆ ಮೊದಲು ಜಾಗ ಕೊಟ್ಟಿದ್ರು, ನೀವು ಅಲ್ಲಿ ಹಾಕೊಂಡಿಲ್ಲ. ಅದಕ್ಕೆ ಏನ್ ಮಾಡಿದಾರೆ ಗೊತ್ತಾ, ಒಬ್ಬೊಬ್ರು ಸುಮ್ಮನೆ ಒಂದು ದೊಡ್ಡ ಶಾಪ್ ತರ ದಯಮಾಡಿ ಸುಮ್ಮನೆ. ಈಗ ನೋಡಮ್ಮ, ದಯಮಾಡಿ ಈಗ ತುಮಕೂರಿಗೆ ಬನ್ನಿ, ಬೇರೆ ಕಡೆ ಬನ್ನಿ, ಯಾರು ಅಲ್ಲಿ ಹಾಕಲ್ಲ, ಎಲ್ಲ ಅಲ್ಲೇ ಇರ್ತಾರೆ. ಎಲ್ಲ ಜನ ಅಭ್ಯಾಸ ಮಾಡ್ಕೊಂತಾರೆ. ಏನಿವತ್ತು ಜನಸಾಮಾನ್ಯವಾಗಿ ನಾವು ತೊಂದರೆ ಅನುಭವಿಸ್ತಾ ಇದೀವಿ, ಅಂಗಡಿಗಳವ್ರ ಜೊತೆ ನಾವು ಅನುಭವಿಸ್ತೀವಿ. ಯಾಕಂದರೆ ಈಗ ಒಂದು ಫ್ಯಾಮಿಲಿಯವರು ಯಾರೋ ಸುತ್ತಮುತ್ತಿರೋರು ಇಲ್ಲಿ ಬಂದೊಂದು ಅಲ್ಲೆಲ್ಲ ಸೈಡಲ್ಲಿ ಪಾರ್ಕ್ ಮಾಡ್ತಾರೆ. ಅಂಗಡಿಗಳಿಂದ ಯಾವತ್ತೂ ಇಲ್ಲಿ ನಾನು ನೋಡಿದ ಮಟ್ಟಿಗೆ ಇಲ್ಲಿ ಯಾವುದೂ ಪಾರ್ಕಿಂಗ್ ಮಾಡಿಲ್ಲ ಮೊದಲನಾಗಿ. ಎರಡನೇದಾಗಿ ಅವ್ರು ಬಂದರೆ ಇಲ್ಲಿ ತೊಗೊಂಡ್ರೆ ಈ ಒಂದು ರೋಡಲ್ಲಿ ಎಲ್ಲ ಐಟಮು ಸಿಗುತ್ತೆ. ಇಲ್ಲಿ ಒಂದು ಅವ್ರು ತೊಗೊಂಡಿದ್ರೆ ಎಲ್ಲ ಪೂರ್ತಿ ಕೊನೆ ಹೋಗೋಷ್ಟೊತ್ತಿಗೆ ಅವ್ರಿಗೆ ಮನೆಗೆ ಬೇಕಾಗಿರೋ ಎಲ್ಲ ಐಟಮು ತೊಗೊಂಡು ಹೋಗ್ತಾರೆ. ಸೊ ಇದೇನಾಗಿದೆ ಅಂದರೆ ಇದ್ರ ಹಿಂದೆ ಕಾಣೋ ಕೈಗಳು ತುಂಬ ಇರುತ್ತೆ, ದೊಡ್ಡ ಮಾಫಿಯಾನೇ ಇರುತ್ತೆ. ಈ ಅಂಗಡಿಗಳವ್ರು ಏನು ಮಾಡ್ತಾರೆ, ಪಾರ್ಕಿಂಗನ್ನು ನೆಪ ಹಾಕ್ತಿದ್ದಾರೆ ಅಷ್ಟೇ. ಪಾರ್ಕಿಂಗರ ಇವಾಗ ಇಲ್ಲಿ ನಿಂತ್ಕೊಂಡ್ರು ನೋಡಿದ್ರೆ ಎಲ್ಲ ಅಂಗಡಿ ಮುಂದೆ ಬೈಕ್ಗಳು ನಿಂತಿರ್ತವೆ. ಯಾವತ್ತನ ಬೈಕ್ಗಳು ಎತ್ತಿದಾರ, ಕಾರ್ ಎತ್ತಿದಾರ. ಬಸ್ ಸ್ಟ್ಯಾಂಡ್ ಹತ್ರ, ಹೋಟ್ಲ್ ಹತ್ರ 1000 ಬೈಕ್ ಇರ್ತವೆ, ಕಾರ್ ಇರ್ತವೆ. ಎತ್ತಿದ್ದಾರೆ ಯಾರಿಗನ, ಯಾಕೆ ಅದಕ್ಕೆ ಮಾತಾಡೋಕೆ ದಮ್ಮಿಲ್ವ ಯಾರಿಗೂ. ಸೊ ಇದೇನಾಗಿದೆ ಅಂದರೆ ಮಾಫಿಯಾ ಇದೆ, ಇದರಿಂದ ದೊಡ್ಡ ಮಾಫಿಯಾನೇ ಇರುತ್ತೆ. ಅದನ್ನು ಮಾಫಿಯಾನ ಅಲ್ಲಾಡ್ಸೋಕೆ ಅವ್ರ ಕೈಲಾಗಲ್ಲ. ಇದು ಬಡ ಸಾಮಾನ್ಯರು, ಇಲ್ಲಿರೋರು ಯಾರು ಶ್ರೀಮಂತರಲ್ಲ,
ಇಲ್ಲಿನೋ ಎಲ್ಲ ಅಂಗಡಿಗಳವರು ಬಡವ್ರೆ, ಅವ್ರೇನೋ ಹೊಟ್ಟೆ ಪಾಡ್ಕವ್ರೇನು ಕಳ್ತನ ಮಾಡ್ತಾಯಿಲ್ಲ, ರಾಬ್ರಿ ಮಾಡ್ತಾ ಇಲ್ವಲ್ಲ, ಹೊಟ್ಟೆ ಪಾಡೇನೋ ದುಡಿಮೆ ಮಾಡ್ತಿದಾರಲ್ಲ. ಸೊ ಅದಕ್ಕೆ ತಡೆ ಹಾಕೋದು ಏನಾಗಿದೆ, ಅದಕ್ಕೆ ಅವ್ರು ತಡೆ ಹಾಕ್ತಾರೆ. ಈಗ ಕಾನೂನು ಬದ್ಧವಾಗಿ ನಾವು ನಿಂತ್ಕೊತೀವಿ, ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಎತ್ತಾರೆ ಅವರು. ಸೊ ನಿಮ್ಗೆ ಅದನ್ನು ವ್ಯವಸ್ಥೆ ಮಾಡೋಕ್ಕೆ ಅದಕ್ಕೆ ದಮ್ಮಿಲ್ಲ. ಬಟ್ ನೀವು ನೀವು ದೌರ್ಜನ್ಯ ತೋರಿಸ್ತಾ ಇದ್ರೆ, ಯಾಕೆ ಅಂಗಡಿಗಳವ್ರ ಮೇಲೆ ದೌರ್ಜನ್ಯ ಮಾಡಿ ನೋಡೋಣ. ಒಂದು ವಾರದಲ್ಲಿ ನೀವೆಲ್ಲ ಟ್ರಾಫಿಕ್ ಪುರ್ಸೋಬವ್ರಿಗೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಿ, ಆಮೇಲೆ ಬಂದು ಇಲ್ಲಿ ಎತ್ತಿ ಅವಾಗ ಇದಾಗುತ್ತೆ. ಬೇರೆ ಟೈಮಲ್ಲಿ ಬಂದಾದರೆ ಇಲ್ಲಿ ಟ್ರಾಫಿಕ್ ಆಗುತ್ತೆ, ಅದನ್ನೇ ಯಾರು ಗಮನಕ್ಕೂ ಕಾಣಲ್ಲ. ಮಾರ್ಕೆಟಿಂದ ಒಂದು ಟ್ರಾಫಿಕ್ ಅನ್ನೋದೊಂದು ನೆಪ ಅಷ್ಟೇ. ಸೊ ಏನಾಗಿದೆ, ಜನಸಾಮಾನ್ಯರು ಇದ್ರ ಬಗ್ಗೆ ನಿಂತ್ಕೊಂಡು ಧ್ವನಿ ಎತ್ತಬೇಕಾಗುತ್ತೆ. ಯಾಕಂದರೆ ಇಲ್ಲಿರೋ ಎಲ್ಲ ಬಡವ್ರಿಗೂ ಅದು ಅವ್ರದ್ದು ಒಂದು ಜೀವ ಇದೆ. ಸೊ ಅವ್ರು ಇದರಿಂದ ವ್ಯಾಪಾರ ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾ ಇರ್ತಾರಂತೆ. ಅವ್ರು ಇಲ್ಲಿ ಯಾವುದು ಗಲಾಟೆ ಆಗಲಿ ಮತ್ತೊಂದಾಗಲಿ ಯಾವುದು ಆಗಿಲ್ವಲ್ಲ. ಇಲ್ಲಿ ಟ್ರಾಫಿಕ್ ಜಾಮ್ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಯಾರನ್ನೋ ಒಂದು ಹೋಮ್ಗಾರ್ಡ್ನ ಹಾಕಿ ವ್ಯವಸ್ಥೆ ಮಾಡಿಕೊಟ್ರೆ ಮುಗೀತು. ವ್ಯವಸ್ಥೆ ಆದರೆ ಅಲ್ಲಿ ಆರಾಮಾಗಿ ಅವರು ಪಾರ್ಕಿಂಗ್ ಮಾಡಿ ಬಂದು ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ಬಿಟ್ಟು ನಿಮ್ಮ ಕೈಲಿ ದೌರ್ಜನ್ಯ 2 ದಿನ ನೋಟಿಸ್ ಕೊಡಲ್ಲ, ಏಕಾಏಕಿ ಬರ್ತೀರಾ ಅಂಗಡಿಗಳು ಎತ್ತೀರಾ ಅಂದರೆ ಇದು ದೌರ್ಜನ್ಯ. ಇದನ್ನು ಕೇಳೋಕ್ಕೆ ಯಾರೂ ಇಲ್ಲ ಅಂದ್ಕೊಂಡಿದ್ರ ಅಣ್ಣ, ಇಲ್ಲಿ ಫುಟ್ಪಾತಲ್ಲಿ ನಾವು ಅಂಗಡಿ ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಅಂಗಡಿಗಳು ಹಿಂದೆ ಹಾಕ್ಬೇಕು ಅಂತ ಹೇಳಿ ಹಿಂದೆ ಹಾಕ್ಕೊಂತೀವಿ. ಆಮೇಲೆ ಕಾರ್ಗಳು ಇವಾಗ ಅಂಗಡಿಗಳೆಲ್ಲ ತೆರವು ಮಾಡೋರಲ್ಲ, ಇವಾಗ ಒಂದ್ಸತಿ ನೀವು ವಿಡಿಯೋ ಮಾಡ್ಕೊಂಡು ಹೋಗಿ ಎಷ್ಟು ಗಾಡಿಗಳು ನಿಲ್ಸಿದ್ದಾರೆ ಕಾರ್ಗಳು ಅಂತ ಅಂದ್ಬಿಟ್ಟು ಚೆಕ್ ಮಾಡಿ, ಎಲ್ಲೆಲ್ಲಿ ನಿಲ್ಸಿದ್ದಾರೆ ಚೆಕ್ ಮಾಡಿ. ಈಗ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಅಂಥವ್ರಿಗೆ ನೀವು ಪನಿಷ್ಮೆಂಟ್ ಕೊಡಿ. ಯಾರು ಬೈದ್ರು, ಅವರು MLA ಕಡೆ ಆಗಲಿ, ತಹಸೀಲ್ದಾರ್ ಕಡೆ ಆಗಲಿ, ಪೊಲೀಸರ ಕಡೆ ಆಗಲಿ, ಪುರಸಭೆ ಕಡೆ ಆಗಲಿ, ಯಾರೇ ಆಗಲಿ, ಅವ್ರು ಬೈದ್ರಾ ಅವ್ರಿಗೆ ಪನಿಷ್ಮೆಂಟ್ ಕೊಡಿ. ಅಂಥವ್ರ ಅಂಗಡಿ ಕಂಪ್ಲೀಟ್ ಆಗದೆ ಇದ್ದಂಗೆ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ಅದು ಬಿಟ್ಟು ಅಮಾಯಕರಿಗೂ ಒಂದೇ ಬೈದವ್ರಿಗೂ ಒಂದೇ ಅಂತ ಅಂದ್ಬಿಟ್ಟು ಎಲ್ಲ ಅಂಗಡಿ ಹೆಸ್ತಾರೆ. ಇವತ್ತು ಇಲ್ಲಿ 100 ಅಂಗಡಿ ಇದೆಯಣ್ಣ, 100 ಜನ ಇದ್ದಾರೆ, ಸಾಲ ಮಾಡಿರ್ತಾರೆ, ಇನ್ನೊಂದು ಮಾಡಿರ್ತಾರೆ, ಪ್ರತಿಯೊಂದು ಮಾಡಿರ್ತಾರೆ. ಮಾಡಿಕೊಂಡು ತಿಂಗಳ ವರ್ಷ ಬಡ್ಡಿ ಕಟ್ಟಬೇಕು, ಅವ್ರ ಗಂಟು ಕಟ್ಟಬೇಕು. ನಾವು ಇಲ್ಲಿ ಬಂಡವಾಳ ಹಾಕಿ ವ್ಯಾಪಾರ ಮಾಡಬೇಕು. ವ್ಯಾಪಾರ ಮಾಡಿಕೊಂಡು ನಾವು ಜೀವನ ಸಾಗಿಸ್ತಾ ಇದ್ವಿ. ಏಕಾಏಕಿ ಎತ್ತಿ ಅಂತಂದ್ರೆ ನಾವು ಎಲ್ಲಿ ಹೋಗ್ಬೇಕು? ಇಲ್ಲ, ಅದಕ್ಕೆ ತಕ್ಕದಂಗೆ ಪರಿಹಾರ ವ್ಯವಸ್ಥೆ ಮಾಡಲಿ. ಬೇಕಾದ್ರೆ ಇಂಥ ಕಡೆ ವ್ಯವಸ್ಥೆ ಐತಪ್ಪ, ನಿಮ್ಗೆ ಇಂಥ ಕಡೆ ಜಾಗ ಕೊಡ್ತೀವಿ ಅಂತ ಹೇಳಿ ಅದನ್ನ ಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಪರಿಹಾರ ವ್ಯವಸ್ಥೆನೇ ಇಲ್ಲ. ಕೆರೆನಾಗ ಹೋಗಿ ಅಂದರೆ ಬರೋರೆಲ್ಲ ರೋಡಲ್ಲಿ ಬರ್ತಾರೆ. ಇಡೀ ಆನೇಕಲ್ಲಲ್ಲಿ ಚಂದಾಪುರ ರೋಡ್ ಐತೆ, ಹತ್ತಿಬೆಲೆ ರೋಡ್ ಐತೆ, ಹೊಸೂರು ರೋಡ್ ಐತೆ, 3 ರೋಡ್ ಐತೆ. 3 ರೋಡಲ್ಲಿ ಅಂಗಡಿ ಹಾಕ್ತಾರೆ. 3 ರೋಡ್ ಎಸ್ತಾರ ಕ್ಲಿಯರ್ ಮಾಡ್ತಾರ? ಮಾಡಲಿ, ಕ್ಲಿಯರ್ ಮಾಡಲಿ. ಕ್ಲಿಯರ್ ಮಾಡ್ಬಿಟ್ಟು ಎಲ್ಲ ಕೆರೆನಾಗ ಹಾಕ್ಲಿ. ನಾವು ಅಲ್ಲೇ ಇರ್ತೀವಿ. ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ಪ್ರತಿಯೊಬ್ಬರು ಅಲ್ಲಿಗೆ ಬರ್ತಾರೆ ವ್ಯಾಪಾರಕ್ಕೆ. ಒಂದು ಮೀನಾಗಲಿ, ಒಂದು ಟಿಫನ್ ಆಗಲಿ, ಒಂದು ತಿಂಡಿ ಆಗಲಿ, ಒಂದು ಸ್ನ್ಯಾಕ್ಸ್ ಆಗಲಿ, ಒಂದು ತರಕಾರಿ ಆಗಲಿ, ಒಂದು ಸೌರೆಕಾಯಿ ಆಗಲಿ, ಪ್ರತಿಯೊಬ್ಬರು ಅಲ್ಲಿಗೆ ಬರ್ತಾರೆ. ಏನಿಲ್ದ್ರ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ಇಲ್ಲಿಂದ ಮಾತ್ರ ಎತ್ಬಿಟ್ಟು ಕೆರೆಗೆ ಹಾಕ್ಕೊಡ್ರಿ ಅಂತಂದ್ರೆ ನಾವು ಎಲ್ಲಿ ಹೋಗ್ಬೇಕು ಹೇಳಿ ನೀವೇ? ಚನ್ನಾಪುರ ರೋಡ್ ಇದೆ, ಹತ್ತಿಬೆಲೆ ರೋಡ್ ಇದೆ, ಹೊಸೂರು ರೋಡ್ ಇದೆ. ಸಾಯಂಕಾಲ ನೋಡೋಣ. ಇಡೀ ದಿನ ಪೂರ್ತಿ ನಾನು ಹೇಳ್ತಾ ಇರೋದು, ನಮ್ಮ MLA ಸಾಹೇಬರಿಗೆ ಗೊತ್ತಾಗ್ಲಿ. ಬೇಕಾದ್ರೆ ತೊಂದರೆ ಏನಿಲ್ಲ, ಮಾತಾಡೋಣ ಬೇಕಾದ್ರೆ. ಇಬ್ಬರ ಗುರಿಯೂ ಒಂದೇ ಆದರೂ ಸೇಡಿನ ಕಿಡಿಗಳ ಕಾರುತ್ತ ಇದ್ದರು. ಇಬ್ಬರ ಗುರಿಯೂ ಒಂದೇ ಆದರೂ ಸೇಡಿನ ಕಿಡಿಗಳ ಕಾರುತ್ತ ಇದ್ದರು. ಸೋದರನ ದಾರಿಯ ಬೇರೆ, ಸೋದರಿಯ ಹಾದಿಯ ಬೇರೆ, ಒಂದಾಗಿ ಬಾಳೋದು ಕನಸಾಯಿತು. ತಾಯಿಯ ಕಂಬನಿ ಒರೆಸುವ ನೆಪದಲ್ಲಿ ರೋಷ ಬೆಳೆದರೆ, ಪ್ರೀತಿ ಸೋತರೆ ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಅಣ್ಣ ಎಲ್ಲಿದೆಯೋ ನ್ಯಾಯ? ಬೀದಿ ವ್ಯಾಪಾರ ಮಾಡೋದು ನಾವು. ಫುಟ್ಪಾತಲ್ಲಿ ಸ್ವಲ್ಪ ಹೂವು ಇಟ್ಕೊಂಡು ಮಾರ್ತೀವಿ. ಬೆಳಗ್ಗೆಯಿಂದ ಅಂಗಡಿಗಳು ಎತ್ತಿಸ್ತಾವ್ರೆ. ನಾವೆಲ್ಲ ಹೋಗೋದು ಎಲ್ಲ ಮುಚ್ಚಿಕ್ಬಿಟ್ಟು ಇಲ್ಲೇ ಓಡಾಡ್ಕೊಂಡಿದ್ದೀವಿ. ಎಲ್ಲರನ್ನೂ ಗಲಾಟೆಗಳು ಮಾಡಿ ಎತ್ತಿಸ್ತಾವ್ರೆ. ನಮ್ಗೆ ಅದು ಬಿಟ್ಟರೆ ಜೀವನ ಇಲ್ಲ. ನಾವೆಲ್ಲ ಹೋಗೋದು ಇವಾಗ? ನಮ್ಗೆ ಎಲ್ಲಾದರೂ ದಾರಿ ಕೊಡಿಸ್ಲಿ, ಅಲ್ಲಿ ಅಂಗಡಿಗಳಿಗೆ ಜಾಗ ಕೊಡಲಿ. ನಾವು ಎಲ್ಲರಿಗೂ ಕೊಡಿಸ್ಬೇಕು ಜಾಗ. ದೊಡ್ಡದಾಗಿ ಯಾರ್ಯಾರು ಹಾಕೊಂಡವ್ರು ಎಲ್ಲರೂ ಒಂದು ಕ್ಲೀನಾಗಿ ಜಾಗ ಎಲ್ಲ ಚಿಕ್ಕದು ಮಾಡಿ ಎಲ್ಲರನ್ನೂ ಒಂದು ಲೈನಾಗಿ ಕುಂಡ್ರಿಸಿ ಜಾಗ ಬಿಡಲಿ. ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲ ಕೂಲಿ ನಾಲಿ ಮಾಡೋರು, ಯಾರಿಗೂ ಯಾರು ಸಾಹುಕಾರ ಏನು ಇಲ್ಲ ಇಲ್ಲಿ ಅಷ್ಟೇ. ಎಲ್ಲ ಪೊಲೀಸರು, ಮುನ್ಸಿಪಲ್ ಅವರು ಎಲ್ಲರೂ ಬಂದು 2 ದಿನದಿಂದ ವಾರ್ನಿಂಗ್ ಕೊಟ್ಟಿದ್ರು. ಆದರೆ ಇವತ್ತೇ ಜಾಸ್ತಿ ಎಲ್ಲರೂ ಎತ್ತಿಸಿದ್ದಾರೆ. ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಬೆಳಗ್ಗೆಯಿಂದ ನಾಷ್ಟ ಇಲ್ಲ, ಕಾಫಿ ಇಲ್ಲ, ಎಲ್ಲ ಒಂದು ಸೈಡಲ್ಲಿ ಕೂತವ್ರೆ ಪಾಪ ಹತ್ಕೊಂಡು ಸುರ್ಕೊಂಡು. ಈ ನ್ಯಾಯ ಎಲ್ಲರಿಗೂ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ವ್ಯಾಪಾರ ಮಾಡೋದು ನಾವೆಲ್ಲ ಕಾಯಿಲೆ ಪೇಷೆಂಟ್ಗಳು. 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಿ. ನಾವು ಯಾರಿಗೂ ತೊಂದರೆ ಮಾಡಿಲ್ಲ.
ತೊಂದರೆ ಮಾಡಿಲ್ಲ, ಆದರೂ ಕೂಡ ಬಂದು ನಮಗೆ ತುಂಬ ದೌರ್ಜನ್ಯ ಮಾಡ್ತಾವ್ರೆ ಪೊಲೀಸರು. ಅದರಲ್ಲಿ ತುಂಬಾ ಒಂಥರ ಬರ್ತಾರೆ, ಕೆಟ್ಟದಾಗೆಲ್ಲ ಮಾತಾಡಿಕೊಂಡು ನಾವೇನು ತಪ್ಪು ಮಾಡಿದ್ದೀರಿ, ನಾವು ಆನೆಕಲ್ಲೂರು, ಬೇರೆ ಊರವರಲ್ಲ. ನಮಗೆ ಇಲ್ಲಿ ಸ್ಥಳ ಇಲ್ಲ ಅಂದರೆ ಬೇರೆ ಊರವ್ರಿಗೈತೆ ಇಲ್ಲಿ ಸ್ಥಳ. ನಮಗೆ ಸ್ಥಳ ಇವಾಗ ನಾವು ಹೆಂಗಿದ್ದೀರೋ ನಮ್ಗೆ ಹಂಗೆ ಜಾಗ ಬಿಟ್ಕೊಡಿ. ಎಲ್ಲ ಅಂಗಡಿಗಳವ್ರಿಗೂ ಸ್ವಲ್ಪ ಜಾಗ ಇಲ್ಲೇ ಅಡ್ಜಸ್ಟ್ ಮಾಡಿ ನೀವೇ ಬಂದು ಕೊಡಿ. ಕೊಟ್ಟಿಲ್ಲ ಅಂದರೆ ನಮ್ಮ ಸಾಲಗಳೆಲ್ಲ ನೀವೇ ಹರಿಸಿ. ನಮ್ಗೆ ಯಾವುದೂ ಇಲ್ಲ. ನಮ್ಮ ಮನೆಯವ್ರಿಗೆ ಕಿಡ್ನಿಗಳ ಪ್ರಾಬ್ಲಮ್ ಇದೆ, ನಾವು ಅವ್ರಿಗೆ ಡೈಲೆಕ್ಸ್ ಮಾಡಿಸ್ಬೇಕು. ನಾವು ತುಂಬ ಸಾಲದವ್ರಾಗ್ಬಿಟ್ಟಿದ್ದೀವಿ. ನಮಗೆ ಯಾರು ಹೆಲ್ಪು ಇಲ್ಲ. ನಾವು ಕಷ್ಟ ಬೀಳಬೇಕು, ನಾವು ನೋಡಬೇಕು. ತುಂಬಾ ತೊಂದರೆ ಕೊಡ್ತಾವ್ರೆ ನಮಗೆ. ನೀವು ಬಂದು ಯಾವುದು ಮಾಡಿಲ್ಲ, ಯಾವ ನೋಟಿಸು ಬಂದಿಲ್ಲ, ಯಾವುದು ಬಂದಿಲ್ಲ. ಏಕಾಏಕಿಯಾಗಿ ಬಂದು ನಮ್ಮ ಅಂಗಡಿಗಳೆಲ್ಲ ಈ ಥರ ಮಾಡಿಕ್ಕವ್ರೆ. ನಿನ್ನೆ ಬೆಳಗ್ಗೆಯಿಂದ ಇಂಥವರೆಗೂ ನಮಗೆ ನಾವು ಎಷ್ಟು ಸಾಲಗಾರಾಗಿದ್ದೀರಿ ಅನ್ನೋದು ಭಗವಂತನಿಗೆ ಗೊತ್ತು. ನಮ್ಮ ಸಾಲ ನಾವು ಹೆಂಗೆ ತೀರಿಸ್ಬೇಕು, ಯಾವ ರೀತಿಯಾಗಿ ತೀರಿಸ್ಬೇಕು, ಹೆಂಗಸು ಎಷ್ಟು ಕಷ್ಟ ಬೀಳ್ಬೇಕು ನಾವು. ಮಕ್ಕಳು ಇರೋದ್ರಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಇರೋ ಊರವ್ರಿಗೆ ನಿಮ್ಮ ಸಪೋರ್ಟೇ ಇಲ್ಲ ಅಂದರೆ ನಾವು ಹೆಂಗೆ ಬದುಕೋದು? ಓಟಕ್ಕೆ ಮಾತ್ರ ಬರ್ತೀರಾ ಅಮ್ಮ ಅಪ್ಪ ಅನ್ಕೊಂಡು, ಈ ಹೆಲ್ಪ್ಗೆ ಯಾರು ಬರಲ್ಲ. ಟ್ರಾಫಿಕ್ ಆಗ್ತಾ ಇರೋದು ಕಾರ್ಗಳಿಂದ ಆಗ್ತಾ ಇದೆ, ಅಂಗಡಿಗಳವರಿಂದ ಆಗ್ತಾ ಇಲ್ಲ. ಅದು ಕಾರ್ ಪಾರ್ಕಿಂಗ್ ಎಲ್ಲ ಅಂದ್ರೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಬಿಟ್ಟು ಅಂಗಡಿಗಳವ್ರಿಗೆ ಜಾಗ ಮಾಡ್ಕೊಡಿ. ಯಾವ ವ್ಯವಸ್ಥೆನೇ ಇಲ್ಲ. ಎಷ್ಟು ಜನಕ್ಕೆ ಮಾಡ್ತಾರೆ ವ್ಯವಸ್ಥೆ? ಕೆರೆಯಲ್ಲಿ ಹೋಗ್ರಿ ಅಂತ.